ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಾವು ಯುವಕರಾಗಿದ್ದಾಗ ಹಣ ಖರ್ಚು ಮಾಡಬೇಕು ಅಥವಾ ಉಳಿತಾಯ ಮಾಡಬೇಕು, ಹೂಡಿಕೆ ಮಾಡಬೇಕು ಎಂಬ ಗೊಂದಲದಲ್ಲಿ ಇರುತ್ತೇವೆ. ಇಂದಿನ ಕಥೆ ಇರುವುದು ರವಿ ಮತ್ತು ಸೂರ್ಯ ಎಂಬ ಇಬ್ಬರು ಸ್ನೇಹಿತರ ಬಗ್ಗೆ. ಅವರ ಹಣಕಾಸಿನ ನಿರ್ಧಾರಗಳು ಅವರ ಜೀವನವನ್ನು ಹೇಗೆ ಬದಲಾಯಿಸಿದವು ಎಂದು ನೋಡೋಣ. ರವಿ ಮತ್ತು ಸೂರ್ಯ ಇಬ್ಬರು ಒಂದೇ ದಿನ ಒಂದೇ ಕಂಪನಿಯಲ್ಲಿ ಒಂದೇ ಸಂಬಳದಲ್ಲಿ ಕೆಲಸಕ್ಕೆ ಸೇರಿದರು. ಇಬ್ಬರ ಕನಸುಗಳು ದೊಡ್ಡದಾಗಿದ್ದವು, ಆದರೆ ಜೀವನವನ್ನು ನೋಡುವ ದೃಷ್ಟಿಕೋನ ಮಾತ್ರ ಬೇರೆಯಾಗಿತ್ತು. ಸೂರ್ಯನಿಗೆ ಹಿಂದೆ ಜೀವನ ಎನ್ನುವುದು ಮುಖ್ಯವಾಗಿತ್ತು. ಹೊಸ ಮೊಬೈಲ್, ವಾರಾಂತ್ಯದಲ್ಲಿ ದುಬಾರಿ ಪಾರ್ಟಿಗಳು, ಐಷಾರಾಮಿ ಪ್ರಯಾಣಗಳು. ಅವನಿಗೆ ತನ್ನ ಸಂಬಳ ಸಂಪೂರ್ಣವಾಗಿ ಖುಷಿಯಾಗಿ ಇತ್ತು. ತಿಂಗಳ ಕೊನೆಯಲ್ಲಿ ಅವನ ಖಾತೆ ಖಾಲಿಯಾಗಿರುತ್ತಿತ್ತು. ರವಿ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದ. ಆತ ತಕ್ಷಣದ ಖುಷಿಗಿಂತ ದೀರ್ಘಾವಧಿಯ ನೆಮ್ಮದಿಯನ್ನು ಆರಿಸಿಕೊಂಡ. ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ಒಂದು ಸಣ್ಣ ಮೊತ್ತ, ಅಂದರೆ 5,000ವನ್ನು ಶಿಸ್ತುಬದ್ಧವಾಗಿ ಮ್ಯೂಚುವಲ್ ಫಂಡ್ನ SIPನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದ. ಅವನು ಹೇಳುತ್ತಿದ್ದ, ನಾನು ಪ್ರತಿ ತಿಂಗಳು ಒಂದು ಸಣ್ಣ ಗಿಡ ನೆಡುತ್ತಿದ್ದೇನೆ ಎಂದು. ಮೊದಲ ಕೆಲವು ವರ್ಷಗಳಲ್ಲಿ ಇಬ್ಬರಿಗೂ ದೊಡ್ಡ ವ್ಯತ್ಯಾಸ ಕಾಣಿಸಲಿಲ್ಲ. ಸೂರ್ಯ ಐಷಾರಾಮಿಯಾಗಿ ಕಾಣುತ್ತಿದ್ದ, ರವಿ ಸಾಮಾನ್ಯವಾಗಿ ಕಾಣುತ್ತಿದ್ದ. ಸೂರ್ಯ ಆಗಾಗ ರವಿಯನ್ನು ಗೇಲಿ ಮಾಡುತ್ತಿದ್ದ. ಈ ಚಿಕ್ಕ ಮೊತ್ತವನ್ನು ಹೂಡಿಕೆ ಮಾಡಿ ಏನು ಪ್ರಯೋಜನ ಎಂದು ಕೇಳುತ್ತಿದ್ದ. ಸಮಯ ಸಾಗಿತು. 25 ವರ್ಷಗಳು ಕಳೆದಿವೆ. ರವಿ ಮತ್ತು ಸೂರ್ಯ ಇಬ್ಬರಿಗೂ 50 ವರ್ಷ. ಈ ವಯಸ್ಸಿನಲ್ಲಿ ದೊಡ್ಡ ಜವಾಬ್ದಾರಿಗಳು, ಮಕ್ಕಳ ವಿದ್ಯಾಭ್ಯಾಸ, ನಿವೃತ್ತಿಯ ಆಲೋಚನೆ ಬರುತ್ತದೆ. ಸೂರ್ಯನ ಆತಂಕ. ಸೂರ್ಯನಿಗೆ ತನ್ನ ಮಗಳ ಉನ್ನತ ಶಿಕ್ಷಣಕ್ಕಾಗಿ 30 ಲಕ್ಷದ ಅವಶ್ಯಕತೆ ಎದುರಾಯಿತು. ಅವನ ಬ್ಯಾಂಕ್ ಖಾತೆಯಲ್ಲಿ ಇರುವುದು ಕೇವಲ 5 ಲಕ್ಷ. ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಅವನು ಸಾಲ ಮಾಡಬೇಕಾಯಿತು. ಅವನಿಗೆ ನಿದ್ದೆ ಇಲ್ಲದ ರಾತ್ರಿಗಳು ಶುರುವಾದವು. ರವಿಗೂ ಅದೇ ಮೊತ್ತದ ಅವಶ್ಯಕತೆ ಎದುರಾಯಿತು. ಆತ ಹಿಂದಿನ 25 ವರ್ಷಗಳಲ್ಲಿ ಹೂಡಿಕೆ ಮಾಡಿದ ಒಟ್ಟು ಹಣ ಕೇವಲ 15 ಲಕ್ಷ ರೂಪಾಯಿಗಳಾಗಿತ್ತು. 5,000 × 12 ತಿಂಗಳು, ಅಂದರೆ 25 ವರ್ಷಕ್ಕೆ ಚಕ್ರಬಡ್ಡಿಯ ಶಕ್ತಿಯಿಂದಾಗಿ ಅವನ ಹೂಡಿಕೆಯ ಮೌಲ್ಯ ಈಗ 1,20,00,000 ರೂಪಾಯಿಗಳಿಗೂ ಮೀರಿ ಬೆಳೆದಿತ್ತು. ರವಿ ಸುಲಭವಾಗಿ 30 ಲಕ್ಷವನ್ನು ವಿತ್ಡ್ರಾ ಮಾಡಿದ. ಉಳಿದ ಹಣ ನಿವೃತ್ತಿ ಮತ್ತು ಅಂದರೆ ಅದು ನೆಮ್ಮದಿಯ ಮತ್ತು ಸ್ವಾತಂತ್ರ್ಯವಾಗಿತ್ತು. ಈ ಕಥೆಯಲ್ಲಿ ನಾವು ರವಿ ಮತ್ತು ಸೂರ್ಯ ಇಬ್ಬರು ಗಳಿಸಿದ್ದು ಒಂದೇ ಮೊತ್ತ, ಆದರೆ ಅವರ ಹಣಕಾಸಿನ ಶಿಸ್ತು ಮತ್ತು ನಿರ್ಧಾರಗಳು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಹೂಡಿಕೆ ಎಂದರೆ ಹಣವನ್ನು ಉಳಿಸುವುದು ಮಾತ್ರವಲ್ಲ, ನಿಮ್ಮ ಭವಿಷ್ಯದ ಸ್ವಾತಂತ್ರ್ಯವನ್ನು ರಕ್ಷಿಸುವುದು. ನೀವು ಸೂರ್ಯ ಆಗಬೇಕೇ ಅಥವಾ ರವಿ ಆಗಬೇಕೇ? ನಿರ್ಧಾರ ನಿಮ್ಮದೇ. ಹಿಂದೆ ಶುರು ಮಾಡಿ. ದೊಡ್ಡ ಮೊತ್ತ ಬೇಡ, ತಿಂಗಳಿಗೆ ಕೇವಲ 1,000 ಆದರೂ ಸಾಕು. ಮುಖ್ಯವಾಗಿರೋದು ಹಿಂದೆ ಪ್ರಾರಂಭಿಸುವುದು.